ಬೆಂಗಳೂರು ಪೂರ್ವ ತಾಲೂಕು ಕೂಗಳತೆ ದೂರದಲ್ಲಿರುವಂತಹ ಬಿದ್ರಳ್ಳಿ ಗ್ರಾಮ ಪಂಚಾಯತಿಗೆ ಒಳಪಡುವಂತಹ ಆದೂರು ಗ್ರಾಮದಲ್ಲಿ ಸರಿಸುಮಾರು 4-5 ದಿನಗಳಿಂದ ನೀರಿಗೆ ಇಲ್ಲಿ ಬಹಳ ಹಾಹಾಕಾರ ಉಂಟಾಗಿದೆ. ಹಾಗಾಗಿ ಗ್ರಾಮಸ್ಥರು ನೀರಿಗೆ ಬಹಳ ಇಲ್ಲಿ ಪರಿಶ್ರಮಿಸ್ತಾ ಇದ್ದಾರೆ. ಈ ವಿಚಾರ ಬಿದ್ರಳ್ಳಿ ಗ್ರಾಮ ಪಂಚಾಯತಿ ಮಾನ್ಯ ಪಿ ಡಿ ಸಾಹೇಬ್ರಿಗೂ ಕೂಡ ನಾವು ಗಮನಕ್ಕೆ ತಂದಿದ್ರಿ, ಹಾಗೂ ಕಾರ್ಯದರ್ಶಿಗಳಾದಂಥ ಮುನ್ರಾಜ್ ಅವರು ಕೂಡ ನಾವು ಗಮನಕ್ಕೆ ತಂದಿದ್ದೀರಿ. ಕೂಡಲೇ ಉಂಟಾಗಿದೆ, ಜನರು ಅಪವಿಸ್ತಾರೆ ಅಂತೇಳಿ ಕೂಡ ನಾವು ಸಹ ಮಾತಾಡಿದ್ರಿ. ಅವರು ಭರವಸೆ ಕೊಟ್ಟಿದ್ದರು ನಮಗೆ ಈ ಊರಲ್ಲಿ 3 ದಿನದೊಳಗಾಗಿ ನಾವು ಒಂದು ಕಮಿಟಿ ಮಾಡಿ ನಾವು ಆಲ್ಟರ್ನೇಟ್ ಮಾಡ್ತೀರಿ ಅಂತೇಳಿ ಹೇಳಿದರು. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಈ ಊರಿಗಿನ್ನ ನೀರು ಕೊಟ್ಟಿಲ್ಲ. ಹಾಗಾಗಿ ಸರ್ಕಾರದ ಒಂದು ಮೊದಲು ಗ್ರಾಮಸ್ಥರಿಗೆ ನೀರೇ ಆದ್ಯತೆ ಅಂತ ಹೇಳುತ್ತೆ, ಆದರೆ ನೀರೇ ಇಲ್ಲ ನಮಗೆ ಈ ಊರಲ್ಲಿ. ಈಗ 4-5 ದಿನಗಳಿಂದ ಏನು ಈ ಬೇಸಿಗೆ ಕಾಲ ಆಗಿರೋದ್ರಿಂದ ಎಲ್ಲ ಭೂಮಿಯಲ್ಲಿ ಅಂತರ್ಜಲ ಮಟ್ಟ ಭಾಳ ಸಾಕಷ್ಟು ಕಮ್ಮಿ ಆಗಿರೋದ್ರಿಂದ ಏನು ಈ ಊರಲ್ಲಿ ಸುಮಾರು 1000-1200 ಜನ ಇರುವಂಥ ಈ ಊರಿಗೆ, ಹಾಗೂ ಇನ್ನೂ ಹಲವಾರು ವಲಸಿಗರು ಬಂದು ಇಲ್ಲಿ ನೆಲೆಸಿರುವಂಥ ಜನಗಳಿಗೂ ಕೂಡ ಸಹ ಇಲ್ಲಿ ನೀರಿಲ್ದಿರಾಗಿದೆ. ಹಾಗಾಗಿ ಇಲ್ಲಿ ಮಳೆ ಬಂದು ರಸ್ತೆಗಳು ಕೂಡ ಹದಗೆಟ್ಟು ಹೋಗಿದೆ, ವಿದ್ಯುತ್ ದೀಪಗಳಿಲ್ಲ ರಾತ್ರಿ ಹೊತ್ತು, ಮತ್ತು ಯಾವುದೇ ರೀತಿಯ ಒಂದು ಮೂಲಭೂತ ಸೌಕರ್ಯಗಳು ಕೂಡ ನಮಗೆ ಈ ಊರಲ್ಲಿ ಸರಿಯಾಗಿ ಇಲ್ಲ. ಸರ್ಕಾರ, ರಾಜ್ಯ ಸರ್ಕಾರ ಒಂದು ಕಡೆ ಹೇಳುತ್ತೆ, ಕೇಂದ್ರ ಸರ್ಕಾರ ಒಂದು ಕಡೆ ಹೇಳುತ್ತೆ. ಇಲ್ಲಿ ಏನೇ ಅನೇಕ ಯೋಜನೆಗಳು ತಂದರೂ ಕೂಡ ಈ ಗ್ರಾಮದಲ್ಲಿ ಈಗ ನಮಗೆ ನೀರಿಲ್ದಿರ ಭಾಳ ಕಷ್ಟಕರ ಆಗಿದೆ ಜೀವನ ಮಾಡೋದು. ದಿನನಿತ್ಯ ಬಳಕೆಗೆ ಬೇಕಾಗಿರೋದು ನಮಗೆ ನೀರು ಭಾಳ ಅವಶ್ಯಕತೆ ಇದೆ ಇಲ್ಲಿ ಎಲ್ಲ ಊರುಗಳಲ್ಲಿ ಕೂಡ. ಹಾಗಾಗಿ ಕೂಡಲೇ ಈ ಗ್ರಾಮಸ್ಥರಿಗೆ, ಆದೂರು ಗ್ರಾಮಸ್ಥರಿಗೆ ಕೂಡಲೇ ಒಂದು ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ತುರ್ತಾಗಿ ಏನು ಮೂಲ ಸೌಕರ್ಯ ನಮಗೇನು ಆದ್ಯತೆ ಇದೆ ಮನುಷ್ಯನಿಗೆ, ನೀರು, ಅನ್ನ, ವಸತಿ, ಇದು ಭಾಳ ಕರ್ತವ್ಯವಾಗಿರೋದ್ರಿಂದ ಬೇಕಾಗಿರೋದ್ರಿಂದ ನಮಗೆ ಸರ್ಕಾರ, ಬಿದ್ರಳ್ಳಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡಲೇ ನಮಗೆ ನೀರನ್ನು ಒಂದು ಪರಿಹಾರ ಮಾಡಿಕೊಡ್ಬೇಕು. ಇಲ್ಲಾಂದರೆ ನಾವು ಬಹುಶಃ ಈ ವಾರ ಒಳಗಾಗಿ ನಮಗೇನಾದರೂ ನೀರೇನಾದರೂ ಒಂದು ರೀತಿಯಲ್ಲಿ ರಿಪೇರಿನೋ ಆಲ್ಟರ್ನೇಟಿವ್ ಮಾಡಿ ಕೊಟ್ಟಿಲ್ಲ ಅಂದರೆ ಸಂದರ್ಭದಲ್ಲಿ ನಾವು ನೂರಾರು ಕಾರ್ಯಕರ್ತರೊಂದಿಗೆ ನಾವು ಬಿದ್ರಳ್ಳಿ ಗ್ರಾಮ ಪಂಚಾಯತಿ ಮುಂದೆ ತೀವ್ರತರವಾದಂಥ ಹೋರಾಟವನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತೀನಿ.